ಪ್ರಿಯರಾದವರ, ದೇವರಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ. ಈ ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ಈಗಲೇ 1ನೇ ತಾರೀಕು ಆರಂಭವಾದ ಹಾಗೆ ಇತ್ತು, ಆದರೆ ತಿಂಗಳ ಕೊನೆಯ ದಿನ ಬಂದಿತ್ತಲ್ಲ. ಪ್ರತಿಯೊಂದು ದಿನವೂ ಕೂಡ ಆತನ ಕೃಪೆ ನಮ್ಮನ್ನು ಆಧರಿಸಿ ನಡೆಸಿದ್ದಕ್ಕಾಗಿ ದೇವರಿಗೆ ವಂದನೆ ಹೇಳಬೇಕು. ಈ ಕೊನೆಯ ದಿನದಲ್ಲಿ ನಾವೊಂದು ವಾಕ್ಯವನ್ನು ನೆನಪಿಸಿಕೊಳ್ಳಬೇಕು. ಯಾವುದೆಂದರೆ ಯೆಶಾಯ 58ನೇ ಅಧ್ಯಾಯ 11ನೇ ವಾಕ್ಯ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುವನು. ಕರ್ತನು ನಿತ್ಯವೂ ನಮ್ಮನ್ನು ನಡೆಸುವವನು. ವಾರದಲ್ಲಿ ಒಂದು ದಿನ ಮಾತ್ರ ಅಲ್ಲ, ಅಥವಾ ವಾರದಲ್ಲಿ ಒಂದು ದಿನ, ಒಂದು ವಿಶೇಷವಾದ ದಿನ, ಹಬ್ಬದ ದಿನ ಮಾತ್ರ ಅಲ್ಲ. ನಿತ್ಯವೂ ನಮ್ಮನ್ನು ಮುನ್ನಡೆಸುವಂತ ದೇವರು. ಅನುದಿನವೂ ನಮ್ಮನ್ನು ನಡೆಸುವರು. ಪ್ರತಿದಿನ ಪ್ರತಿಯೊಂದು ಕಾರ್ಯದಲ್ಲೂ ನಮ್ಮನ್ನು ನಡೆಸುವಂತ ದೇವರು. ನಮ್ಮ ಆತ್ಮವನ್ನು ತೃಪ್ತಿಪಡಿಸುವಂತ ದೇವರು. ನೋಡಿ, ಊಟ ಮಾಡಿದ್ದೀರಾ? ಮಾಡಿದೆ. ತೃಪ್ತಿಯಾಗಿ ಊಟ ಮಾಡಿದ್ದೀರಾ? ಏನೋ ಊಟ ಮಾಡಿದೆ ಅಲ್ಲ, ತೃಪ್ತಿಯಾಗಿ ಊಟ ಮಾಡಿದೆ. ಮನಸ್ಸಿಗೆ ಸಂತೋಷವಾಗಿದೆ, ಬಹಳ ತೃಪ್ತಿ. ದೇವರು ಕೂಡ 5 ರೊಟ್ಟಿ 2 ಮೀನನ್ನು ಆಶೀರ್ವದಿಸಿ ಹಂಚಿಕೊಟ್ಟಾಗ ಎಲ್ಲರೂ ಕೂಡ ತೃಪ್ತಿಯಾಗಿ ತಿಂದು ನಂತರ ಮಿಕ್ಕದನ್ನು ಕೂಡಿಸಿದರು. ಅಂದರೆ ದೇವರು ನಮ್ಮನ್ನು ತೃಪ್ತಿಯಾಗಿ ಆಶೀರ್ವದಿಸಲು ಬಯಸುತ್ತಾರೆ. ಈ ತಿಂಗಳಿನ ಎಲ್ಲ ದಿನಗಳಲ್ಲೂ ನೀವು ತೃಪ್ತಿಯಿಂದ ಇದ್ದೀರಾ? ದೇವರು ನಿಮ್ಮನ್ನು ತೃಪ್ತಿಯಾಗಿ ಆಶೀರ್ವದಿಸಿದಾರ? ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಮಕ್ಕಳ ಕಾರ್ಯದಲ್ಲಿ, ಸೇವೆಯಲ್ಲಿ ಒಂದು ತೃಪ್ತಿಯಾದ ಆಶೀರ್ವಾದ ಇದೆಯಾ? ನಿತ್ಯವೂ ನಡೆಸಿ ನಮ್ಮನ್ನು ತೃಪ್ತಿಯಾಗಿ ಆಶೀರ್ವದಿಸುವ ದೇವರು ಆತನು. ನೋಡಿರೆ, ದೇವರಾದ ಯೇಸು ಕ್ರಿಸ್ತನು ನಮ್ಮನ್ನು ನಿತ್ಯವೂ ನಡೆಸುತ್ತಾ ಇರುವುದರಿಂದಲೇ ಇಂದಿಗೂ ಜೀವದಿಂದ ಇದ್ದೇವೆ. ಈ ಸ್ಥಳವನ್ನು ನೋಡಿದಿರಾ? ದೇವರ ಗೂಡಾರದ ಸ್ಥಳಗಳನ್ನೇ ನೋಡುತ್ತಾ ಇದ್ದೀರಿ. ಕೊರೋನಾ ಕಾಲದಲ್ಲಿ ಇಡೀ ಲೋಕವೇ ಅಡಗಿ ಹೋಗಿತ್ತು. ಆ ಸಮಯದಲ್ಲೂ ದಿನ ಇಲ್ಲಿ ಪ್ರಾರ್ಥನೆಗಳು ನಡೆದವು, ದಿನ ಇಲ್ಲಿ ಆರಾಧನೆಗಳು ನಡೆದವು. ಎಲ್ಲ ಭಾನುವಾರವೂ ಇಲ್ಲಿ ಆರಾಧನೆ ನಡೆಯಿತು, ಎಲ್ಲ ದಿನಗಳು ಪ್ರಾರ್ಥನೆ ನಡೆಯಿತು. ಒಂದು ದಿನವೂ ಕೂಡ ನಿಲ್ಲಿಸಲ್ಪಡಲೇ ಇಲ್ಲ. ಇಡೀ ಲೋಕವೇ ಅಡಗಿ ಹೋದ ಪರಿಸ್ಥಿತಿಯಲ್ಲೂ ಅಂತಹ ಸಮಯದಲ್ಲೂ ದೇವರು ನಿತ್ಯವೂ ನಡೆಸಿದರು, ಸುಂದರವಾಗಿ ನಡೆಸಿದರು, ತೃಪ್ತಿಯಾಗಿ ಆಶೀರ್ವದಿಸಿ ನಡೆಸಿದರು. ದೇವರು ಹಾಗೆ ನಿಮ್ಮನ್ನು ಕೂಡ ನಡೆಸಲು ಬಯಸುತ್ತಾರೆ. ನೀವು ಹೇಳಿರಿ, ನಿತ್ಯವೂ ನನ್ನನ್ನು ನಡೆಸಿರಿ ದೇವರ. ನೀವು ಬಯಸಬೇಕು, ನೀವು ಬಯಸಿ ದೇವರೇ ನಿತ್ಯವೂ ನೀವು ನಡೆಸಬೇಕು. ನಾನು ಎಲ್ಲ ಸಮಯದಲ್ಲೂ ಎಲ್ಲ ದಿನದಲ್ಲೂ ನಿಮ್ಮ ನಡೆಸುವಿಕೆಗಾಗಿ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಬೇಕು. ನನ್ನನ್ನು ತೃಪ್ತಿಯಾಗಿ ನಡೆಸಿರಿ. ನೀವು ಓದುತ್ತಾ ಇದ್ದರೆ ಅದರಲ್ಲಿ ಒಂದು ತೃಪ್ತಿ, ಒಂದು ಸಂತೋಷ ಉಂಟಾಗಬೇಕು. ಅದರಲ್ಲಿ ಬೇಕು ಬೇಡ ಎಂಬುದಾಗಿ ಕಷ್ಟಪಟ್ಟು ಓದುವುದಲ್ಲ. ಹಾಗೆ ಕೆಲಸ ಮಾಡುತ್ತಾ ಇದ್ದರೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದಾಗಿ ಹೇಳುತ್ತಾರೆ. ನಿಮಗೆ ಕೆಲಸ ತೃಪ್ತಿಯಾಗಿದೆಯಾ? ಒಂದು ಸಂತೋಷವಾಗಿ ಉಲ್ಲಾಸದಿಂದ ಮಾಡುವುದು. ಬಿಸ್ನೆಸ್ ಆಗಿದ್ದರೂ ಸರಿ, ಸೇವೆ ಆಗಿದ್ದರೂ ಸರಿ, ಆ ರೀತಿ ಮಾಡುವುದು. ಒಬ್ಬರು ಹೇಳುತ್ತಿದ್ದರು, ಈ ಸೇವೆಯಿಂದ ನನ್ನನ್ನು ಬಿಟ್ಟು ಬಿಟ್ಟರೆ ನನಗೆ 1 ಕೋಟಿ ಕೊಟ್ಟದಕ್ಕೆ ಸಮ. ಅಂದರೆ ಬೇಕಾಬಿಟ್ಟು ಸೇವೆ ಮಾಡುತ್ತಾ ಇದ್ದಾರೆ, ಸಂಬಳಕ್ಕಾಗಿ ಸೇವೆ ಮಾಡುತ್ತಾರೆ, ಸೇವೆಯಲ್ಲಿ ಒಂದು ಇಷ್ಟವೇ ಇಲ್ಲ. ಹಾಗಾದರೆ ನೋಡಿರಿ, ನೀವು ಈ ರೀತಿಯಾಗಿ ಸೇವೆ ಮಾಡುತ್ತಾ ಇದ್ದೀರಾ? ನಿಮ್ಮ ಜೀವಿತವನ್ನು ನೀವು ನೋಡಿರಿ, ಒಂದು ತೃಪ್ತಿ, ಮನಸ್ಸಿಗೊಂದು ಸಮಾಧಾನ, ಸಂತೋಷವಾಗಿರಬೇಕೆಂದು ದೇವರು ಬಯಸುತ್ತಾರೆ. ಅದಕ್ಕೆ ನೀವು ನಿತ್ಯವೂ ಆತನ ನಡೆಸುವಿಕೆಗೆ ಅವಕಾಶ ಕೊಡಬೇಕು. ಆಗ ನಿಮಗೆ ಆ ಒಂದು ತೃಪ್ತಿ, ಸಂತೋಷ ಉಂಟಾಗುತ್ತದೆ. ಈಗ ಹೇಳಿರಿ, ನೀವು ಯಾಕೆ ಅರ್ಧಂಬರ್ಧ ಮನಸ್ಸಿನಲ್ಲಿ ಇದ್ದೀರಿ? ಯಾಕೆ ಚಿಂತೆಯಲ್ಲಿ ಇದ್ದೀರಿ? ಯಾಕೆ ತೃಪ್ತಿ ಇಲ್ಲದೆ ಇದ್ದೀರಿ? ನಿಮ್ಮನ್ನು ದೇವರ ಕರೆಗಳಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಟ್ಟರೆ ಒಂದು ತೃಪ್ತಿ, ಒಂದು ಸಂತೋಷ ಹೃದಯದಲ್ಲಿ ಬರುತ್ತದೆ. ನೀವು ಏನು ಕಾರ್ಯ ಮಾಡುತ್ತಾ ಇದ್ದರೋ ನನಗೆ ಅದರಲ್ಲಿ ಸಂತೋಷವೇ ಇಲ್ಲ, ತೃಪ್ತಿಯೇ ಇಲ್ಲ ಎಂದು ಹೇಳುವುದಿಲ್ಲ. ಯೇಸು ನನ್ನ ಸಂಗಡ ಇದ್ದಾರೆ, ನಡೆಸುತ್ತಾರೆ, ಆದ್ದರಿಂದ ನಾನು ತೃಪ್ತಿಯಾಗಿ ಇದ್ದೇನೆ, ಸಂತೋಷವಾಗಿದ್ದೇನೆಂದು ಹೇಳುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ಒಪ್ಪಿಸಿಕೊಡುವಿರಾ? ಕರ್ತನೆ, ನಿತ್ಯವೂ ನೀವು ನನ್ನನ್ನು ನಡೆಸಿರಿ, ನಿಮ್ಮ ಚಿತ್ತಾನುಸಾರ ನಡೆಸಿರಿ, ನೀವು ನನ್ನನ್ನು ಯಾವಾಗಲೂ ಸಂತೋಷವಾಗಿ ನಡೆಸುತ್ತೀರಿ, ಅದಕ್ಕೆ ಒಪ್ಪಿಸಿಕೊಡುತ್ತೇನೆಂದು ಹೇಳಿರಿ. ಈಗಲೇ ಒಂದು ಸಂತೋಷ ನಿಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತದೆ. ನೋಡಿರಿ, ಮನೋಲ್ಲಾಸ ಬರುತ್ತದೆ. ದೇವರೇ, ನಿತ್ಯವೂ ನೀವು ನನ್ನನ್ನು ನಡೆಸುವಂತೆ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ. ನಮ್ಮನ್ನು ನೀವು ತೃಪ್ತಿಯಾಗಿ ಆಶೀರ್ವದಿಸಿ ಸಂತೋಷಪಡಿಸುವ ದೇವರು. ನೀವು ನಡೆಸಿರಿ ಎಂಬುದಾಗಿ ಯಾರ್ಯಾರು ಒಪ್ಪಿಸಿ ಕೊಡುತ್ತಾ ಇದ್ದಾರೋ ಈ ಮಗನನ್ನು, ಈ ಮಗಳನ್ನು ನೀವು ವಿಶೇಷವಾಗಿ ಆಶೀರ್ವದಿಸಿ, ತೃಪ್ತಿಯಾಗಿ ಆಶೀರ್ವದಿಸಿ ಸಂತೋಷಪಡಿಸಿ. ಈಗಿನಿಂದಲೇ ಒಂದು ಬದಲಾವಣೆ ಅವರ ಹೃದಯದಲ್ಲಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.
ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.